ನಮಸ್ತೆ ಮೇಡಮ್. ತಾಯಿ ಪೇಷಂಟ್ ಲಕ್ಷ್ಮೀದೇವಿ ಅಂತೇಳಿ ಫಸ್ಟ್ ಟೈಮ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಗೊತ್ತಾಗಿದ್ದು ಮೇಡಮ್ 2019 ಅಲ್ಲಿ. ಸೊ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ಸುಮಾರು ಅಲ್ಲಿ ಒಂದು 1 year 2 year ನಡೀತು ಟ್ರೀಟ್ಮೆಂಟ್. ಬಟ್ ಅಲ್ಲಿ ಯಾಕೋ ಸರಿ ಹೋಗ್ಲಿಲ್ಲ. ಸೊ ಇಮಿಡಿಯೇಟ್ ನಾನು ಏನ್ ಮಾಡಿದೆ, ಅಲ್ಲಿಂದ ಬ್ಯಾಂಗ್ಳೂರ್ ಶಿಫ್ಟ್ ಮಾಡಿದೆ 2022 ನಲ್ಲಿ. ಇಲ್ಲಿ ನಿಮ್ಮ ಪುನರ್ಜನ್ಮದಲ್ಲಿ ತಗೊಳ್ತಿದ್ದ ಕಸ್ಟಮರ್ ಒಬ್ರು ಸಿಕ್ಕರು ನನಗೆ. ಆವಾಗ ಈ ತರ ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್ ತಗೊಳ್ಳಿ ಅಂತ ಹೇಳಿದ್ರು. ಸೊ ಫೈನಲ್ ಸ್ಟೇಜ್ ಅಮ್ಮ ಇಲ್ಲಿಗೆ ಪುನರ್ಜನ್ಮ ಬಂದ್ರೆ ಬದುಕು ಇಲ್ಲೇ ಇರ್ಲಿ, ಇದರಿಂದ ನಿಮ್ಮ ಸಂಸ್ಥೆಯಿಂದ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದ್ವಿ. ಇವನ್ 3 months ಆಯ್ತು. ಈಗ 2 kids ಇದಾಗಿದೆ. ಇವನ್ ಅಮ್ಮ ಇವತ್ತು ಬದುಕಿದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ನನಗನ್ಸುತ್ತೆ ನಿಮ್ದು ಮೆಡಿಸಿನ್ ಕೆಲಸ ಮಾಡ್ತಾ ಇದೆ ಅಂತೇಳಿ. ಓನ್ಲಿ ಬ್ಲೀಡಿಂಗ್ ಇತ್ತು ಮೇಡಮ್. ಆ ಬ್ಲೀಡಿಂಗ್ ಏನೋ ಮನೋಪಾಲಿಸ್ ಇದೆ ಅಂತೇಳಿ ಅವರು ನೆಗ್ಲೆಕ್ಟ್ ಮಾಡಿದ ಬಂದ್ರು. ಅಲ್ಲಿ ಒಂದು ಹಾಸ್ಪಿಟಲ್ ಹೋದ್ರು, ಸರಿಯಾಗಿ ಇದ್ ಮಾಡ್ಲಿಲ್ಲ. ಗರ್ಭಕೋಶದ ಕ್ಯಾನ್ಸರ್. ಇವನ್ ಯಾರು ಕೂಡ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಬಹುದು, ಅವ್ರು ಬದುಕಿರೋವರೆಗೂ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತೇಳಿ. ಸೊ ಹಂಗಾಗಿ ನಾನು ಇಮಿಡಿಯೇಟ್ ಏನ್ ಮಾಡಿದೆ, ಇಲ್ಲಿಗೆ ಶಿಫ್ಟ್ ಮಾಡಿದೆ. ಬಂದ್ಬಿಟ್ಟು ಟ್ರೀಟ್ಮೆಂಟ್ ಇದು ತಗೊಳಕ್ ಶುರು ಮಾಡಿದೆ. ಅವ್ರಿಗೆ ಸ್ಪ್ರೆಡ್ ಕಡಿಮೆ ಆಗಿದೆ, ಕಂಟ್ರೋಲ್ ಆಗಿದೆ.